ಸ್ತೋತ್ರೋದಯ ಕರ್ತನಿಗೆ ಸ್ತೋತ್ರ. ಒಮ್ಮೆ ವಿಕಾಸ್ ಎಂಬ ಬಾಲಕನು ರಾತ್ರಿಯಲ್ಲಿ ವಿದ್ಯುತ್ ಹೋಗಿದ್ದು ಮಿಂಚು ಗುಡುಗಿಗೆ ಭಯಗೊಂಡು ಹೆದರಿ ತನ್ನ ತಾಯಿಯ ಕೊಠಡಿಗೆ ಓಡಿ ಬಂದು ಅಡಗಿಕೊಂಡನು. ತಾಯಿ ಅವನನ್ನು ಅಪ್ಪಿಕೊಂಡು ಶಾಂತಿಯ ಮಾತುಗಳನ್ನು ಹೇಳುತ್ತಾ ಭಯವನ್ನು ದೂರ ಮಾಡಿದರು. ಆ ಕ್ಷಣದಲ್ಲಿ ಹೊರಗಿನ ಭಯವನ್ನು ಮರೆತು ಆತನು ಸುರಕ್ಷಿತವಾಗಿರುವ ಭಾವನೆಗೆ ಒಳಗಾದನು. ಕೀರ್ತನೆಗಳು 27:5 ನೋಡುತ್ತೇವೆ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹಾಗೆಯೇ ಸಂಕಟ ಸಮಯಗಳಲ್ಲಿ ದೇವರ ಗುಪ್ತ ಸ್ಥಳವಾದ ಆಶ್ರಯದಲ್ಲಿ ನಾವು ಅಡಗಿಕೊಳ್ಳಬಹುದು. ಆತನು ನಮ್ಮನ್ನು ಭದ್ರಪಡಿಸಿ ಶಾಂತಿಯಲ್ಲಿ ಇರಿಸಿಕೊಳ್ಳುತ್ತಾನೆ. ಹೊರಗಿನ ಸಮಸ್ಯೆಗಳು ಎಷ್ಟು ದೊಡ್ಡದಾದರೂ ದೇವರ ಕೈಯಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ. ಪ್ರಿಯರೇ, ಯಾವುದೇ ಭಯದ ಸಮಯದಲ್ಲಾದರೂ ಸರಿ ದೇವರ ಆಶ್ರಯವನ್ನು ನೆನೆಸಿ ಅವನಲ್ಲಿ ಅಡಗಿಕೊಳ್ಳಿರಿ. ಆತನು ನಿಮ್ಮನ್ನು ಕಾಯ್ದು ನಡೆಸಲು ಶಕ್ತನಾಗಿದ್ದಾನೆ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.